ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ನಂದು ತಿಂಡಿಯೆಲ್ಲ ಆಗಿ ತಿಂಡಿ ತಿಂದು ಕೂಡ ಆಯಿತು. ಇವತ್ತು ನನ್ನ ಮಗಳನ್ನು ಸ್ಕೂಲಿಗೆ ಅಡ್ಮಿಷನ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಅವಳಿನ್ನು LKG. ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗೋದು 10ನೇ ತಾರೀಕಿಗೆ. 10ನೇ ತಾರೀಕೊಳಗೆ ಯಾವುದಾದ್ರು ಒಂದು ದಿನ ಬಂದು ಅಡ್ಮಿಷನ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಅಡ್ಮಿಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಬನ್ನಿ ಹೋಗುವ. ಹಾಂ, ಸ್ಕೂಲಿಗೆ ಹೋಗುವ. ಸ್ಕೂಲಿಗೆ ಹೋಗ್ಬೇಕಲ್ಲ. 10ನೇ ತಾರೀಕು ಗೊತ್ತಾ ನಿಂಗೆ? 10ನೇ ತಾರೀಕು ಅಂದರೆ ಎಲ್ಲಿಗೆ? ನಿನ್ನ ಸ್ಕೂಲಿಗಾ? ನೀನು ಯಾವ ಕ್ಲಾಸ್ ಗೊತ್ತಿಲ್ವಾ? LKG. ಹಾಂ, LKG. ಅವಳಿಗೆ LKG ಅಂದರೆ ಎಂತ ಅಂತ ಗೊತ್ತಿಲ್ಲ, ಇನ್ನು ಗೊತ್ತಾಗಬೇಕು. ಹೋಗುವಾ? ಕಪ್ಪೆಲ್ಲದು ಸರಿ, ಹೋಗುವಾ? ಈಗ ಹೋಗ್ತಾ ಇದ್ದೇವೆ. ನನ್ನ ಮಗಳ ಸ್ಕೂಲು ನಮ್ಮ ಮನೆಯಿಂದ ಒಂದು 5-10 ನಿಮಿಷ ಬೈಕಲ್ಲಿ, ತುಂಬ ದೂರ ಇಲ್ಲ. ಮಗಳ ಸ್ಕೂಲು ವಿಶ್ವಂಬರ ಶಿಶು ಮಂದಿರ. ಸ್ಕೂಲ್ ನೋಡಿ ಎಷ್ಟು ಸುಂದರವಾಗಿದೆ ಅಂತ. ತುಂಬ ಸುಂದರವಾಗಿ ಸ್ಕೂಲನ್ನು ಕಟ್ಟಿದ್ದಾರೆ. ನನ್ನ ಮಗಳ ಸ್ಕೂಲ್ ಅಡ್ಮಿಷನ್ ಎಲ್ಲ ಆಯಿತು. ಇನ್ನು ಮನೆಗೆ ಹೋಗ್ತಾ ಇದ್ದೇವೆ. ಮತ್ತೆ ಹೋಗುದಾ? ಪೇಟೆಗಾ? ಎಂತ ತರ್ಲಿಕ್ಕುಂಟು ನಿನಗೆ? ಎಂತ ಬೇಕು ನಿನಗೆ? ನೋಡಿಲಿ ಬಂದಿ. ಎಂತ ಬೇಕು ಬಂದ? ಎಂತ ಬೇಕು ಬಂಗಾರ ನಿಂಗೆ? ನನ್ನ ಮಗಳು ನೋಡಿ ಎಂತ ಬೇಕು? ನನ್ನ ಮಗಳನ್ನು ಸ್ಕೂಲಿಗೆಲ್ಲ ಅಡ್ಮಿಷನ್ ಮಾಡಿ ಈಗ ಮನೆಗೆ ಬಂದ್ವಿ. ನಾನು ನನ್ನ ಮಗಳನ್ನು ಶಿಶು ಮಂದಿರಕ್ಕೆ ಅಡ್ಮಿಷನ್ ಮಾಡಿದ್ದು. ಕಳೆದ ವರ್ಷ ನಾನು ಅವಳನ್ನು ಶಿಶು ಮಂದಿರಕ್ಕೆ ಹಾಕಿದ್ದೆ. ಈ ವರ್ಷ ಕೂಡ ಅಲ್ಲೇ, ಇನ್ನು ನೆಕ್ಸ್ಟ್ ಇಯರ್ ಕೂಡ ಅಲ್ಲೇ. ಅವಳಿಗೆ ಈಗ 4 ವರ್ಷ 6 ತಿಂಗಳಾಗಿದೆ. ನೆಕ್ಸ್ಟ್ ಇಯರ್ ಕೂಡ ಇಲ್ಲೇ ಇರಬೇಕು. ಇನ್ನು 1ನೇ ಕ್ಲಾಸಿಗೆ ಅಡ್ಮಿಷನ್ ಆಗಲಿಕ್ಕೆ 6 ವರ್ಷ ಇನ್ನೂ ಕಂಪ್ಲೀಟ್ ಆಗಿರಬೇಕಂತೆ. ಹಾಗಾಗಿ 1 ವರ್ಷ 1ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಲಿಕ್ಕೆ ಅವಳಿಗೆ ಇನ್ನೂ 1 ವರ್ಷ ಉಂಟು. ನೆಕ್ಸ್ಟ್ ಅವಳು 1ನೇ ಕ್ಲಾಸಿಗೆ ಹೋಗ್ತಾಳೆ. ನಾನು ಶಿಶು ಮಂದಿರಕ್ಕೆ ಯಾಕೆ ಹಾಕಿದ್ದು ಅಂತ ಹೇಳಿದರೆ, ನನ್ನ ಮಗಳು ಹೋಗುವ ಶಿಶು ಮಂದಿರದಲ್ಲಿ ಮಕ್ಕಳಿಗೆ ತುಂಬ ಆ್ಯಕ್ಟಿವಿಟಿ ಎಲ್ಲ ಮಾಡ್ತಾರೆ. ಸಂಸ್ಕೃತ ಶ್ಲೋಕಗಳನ್ನು ಹೇಳಿಕೊಡ್ತಾರೆ, ಯೋಗಗಳನ್ನು ಹೇಳಿಕೊಡ್ತಾರೆ, ಮತ್ತು ಎಲ್ಲ ರೀತಿಯ ಆ್ಯಕ್ಟಿವಿಟಿ, ಡಾನ್ಸ್ ಇರ್ಬೋದು, ಕತೆ ಹೇಳೋದಿರ್ಬೋದು, ಅದೆಲ್ಲವನ್ನು ಮಾಡಿಸ್ತಾರೆ. ಹಾಗಾಗಿ ನಾನು ನನ್ನ ಮಗಳನ್ನು ಇಲ್ಲಿಗೆ ಹಾಕಿದ್ದು. ಯಾಕಂತ ಹೇಳಿದರೆ ಮಕ್ಕಳು ಇವಾಗ ಎಂಜಾಯ್ ಮಾಡಿಕೊಂಡು ಕಲಿಬೇಕು. ಅವರಿಗೆ ಇವಾಗಲೇ ಒಂದು ರಾಶಿ ಬುಕ್ ಕೊಟ್ಟು ಅದರಲ್ಲಿ ಇದು ಬರಿ ಅಂತ ನಾವು
ಪ್ರೆಷರ್ ಹಾಕಬಾರ್ದು. ಹಾಗಾಗಿ ನಾನು ಶಿಶು ಮಂದಿರಕ್ಕೆ ಹಾಕಿದ್ದು. 2 ವರ್ಷ ಉಂಟು. ಅವಳು ಈಗ ಎಂಜಾಯ್ ಮಾಡಿಕೊಂಡು ಸ್ಕೂಲಿಗೆ ಹೋಗ್ತಾಳೆ ಬರ್ತಾಳೆ, ಯಾವ ಸಮಸ್ಯೆ ಇಲ್ಲ. ನಾನು ಸ್ಕೂಲಿಗೆ ಹೋಗೋದಿಲ್ಲ ಅದೆಲ್ಲ ಹೇಳುವುದಿಲ್ಲ. ಅವಳು ಡ್ಯಾನ್ಸ್ ಅದೆಲ್ಲ ಹೇಳಿಕೊಡ್ತಾರಲ್ಲ, ಅವಳಿಗೆ ಒಂಥರ ಎಂಜಾಯ್ ಮಾಡಿಕೊಂಡು ಇರ್ತಾಳೆ. ನಾವು ಮಕ್ಕಳಿಗೆ ಈಗಲೇ ಎಲ್ಲ ರೀತಿಯ ಪ್ರೆಷರನ್ನು ಹಾಕಬಾರ್ದು. ಅದು ಬರಿ ಇದು ಬರಿ ಅಂತ ಹೇಳ್ತಾ ಇರಬಾರ್ದು. ಅವರನ್ನು ಅವರ ಪಾಡಿಗೆ ಬಿಡಬೇಕು. ನಾವು ಹಾಗೆ ನಮ್ಮ ಬಾಲ್ಯದಲ್ಲಿ ನಾವು ಹೇಗೆ ಎಂಜಾಯ್ ಮಾಡಿಕೊಂಡು ಚಿಕ್ಕದಿರುವಾಗ ನಮ್ಮ ಪಾಡಿಗೆ ನಾವು ಓದ್ಕೊಂಡು ಬರ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಅಲ್ವಾ, ಹಾಗೆ ನಮ್ಮ ಮಕ್ಕಳನ್ನು ಕೂಡ ನಾವು ಅದೇ ರೀತಿ ಬೆಳೆಸಬೇಕು. ಅದು ನನ್ನ ಅನಿಸಿಕೆ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಎಲ್ಲವನ್ನ ಕಲಿಬೇಕಂತೇನಿಲ್ಲ. ಅವರಿಗೆ ಇವಾಗಲೇನು ಡಾಕ್ಟ್ರು ಇಂಜಿನಿಯರ್ ಅವರೇನು ಆಗೋದಿಲ್ಲ. ಅವರು ಬೆಳೀತಾ ಅವರು ಎಲ್ಲವನ್ನ ಕಲಿತಾರೆ. ನಾನು ಮನೇಲಿ ಕೂಡ ಅವಳಿಗೆ ಅದು ಬರಿ ಇದು ಬರಿ ಅಂತ ಅವಳಿಗೆ ಟೆನ್ಷನ್ ಕೊಡೋದಿಲ್ಲ. ಅವಳು ಪಾಡಿಗೆ ಅವಳು ಬುಕ್ನೆಲ್ಲ ತಗೊಂಡು ಅದರಲ್ಲಿರೋ ಚಿತ್ರಗಳನ್ನೆಲ್ಲ ನೋಡ್ತಾ ಇರ್ತಾಳೆ. ಹಾಗೆ ಸ್ಲೇಟ್ ಹಿಡ್ಕೊಂಡು ಅವಳಿಗೆ ಬೇಕಾದರೆ ಬರಿಬೇಕು ಅನ್ನಿಸಿದರೆ ಮಾತ್ರ ಬರಿತಾಳೆ, ಇಲ್ಲಾಂದರೆ ಸ್ಲೇಟ್ ತುಂಬ ಗೀಚ್ ಹಾಕ್ತಾ ಇರ್ತಾಳೆ. ಹಾಗೆ ಮತ್ತು ಏನಾದರೂ ಚಿತ್ರಗಳನ್ನು ಒಟ್ಟಾರೆ ಎಲ್ಲ ಚಿತ್ರಗಳನ್ನೆಲ್ಲ ಬಿಡಿಸ್ತಾ ಇರ್ತಾಳೆ. ನಾನು ಅದಕ್ಕಾಗಿ ಅವಳಿಗೆ ಅದು ಬರಿ ಇದು ಬರಿ ಅಂತ ನಾನು ಹೇಳುವುದಿಲ್ಲ. ಅವಳಿಗೆ ಇಷ್ಟ ಇದ್ದರೆ ಬರೀತಾಳೆ. ಹಾಗೆ ಮತ್ತು ಡ್ರಾಯಿಂಗ್ ಬುಕ್ಕೆಲ್ಲ ಇದ್ದರೆ ಅದರಲ್ಲಿ ಒಟ್ಟಾರೆ ಬಣ್ಣ ಎಲ್ಲ ಹಾಕ್ತಾ ಇರ್ತಾಳೆ. ಅವಳಿಗೆ ಇಷ್ಟ ಆಗುವ ರೀತಿಯಲ್ಲಿ ಅವಳು ಇರಬೇಕು ಅನ್ನೋದು ನನ್ನ ಆಸೆ. ಹಾಗೆ ಅವಳ ಇಷ್ಟಕ್ಕೆ ನಾನು ಬಿಟ್ಟುಬಿಟ್ಟಿದ್ದೇನೆ. TV ನೋಡ್ತಾಳೆ, ಎಂಜಾಯ್ ಮಾಡ್ತಾಳೆ. ಈಗ ಸ್ಕೂಲ್ 10ನೇ ತಾರೀಕು ಸ್ಟಾರ್ಟು. ಅದ್ರ ಬಗ್ಗೆ ಅವಳಿಗೆ ಯಾವ ಟೆನ್ಷನ್ ಇಲ್ಲ. ಸ್ಕೂಲಿಗೆ ಹೋಗ್ಬೇಕಂತನೂ ಟೆನ್ಷನ್ ಇಲ್ಲ. ಹೋಗೋದಾದರೆ ಸೀದಾ ಹೋಗ್ತಾಳೆ. ಸ್ಕೂಲಿಗೆ ಹೋಗ್ಬೇಕಂತ ಅಳುವುದು ಅದೆಂತ ಕೂಡ ಮಾಡೋದಿಲ್ಲ. ಸ್ಕೂಲಿಗೆ ಹೋಗ್ಬೇಕಂದ್ರೆ ಸೀದಾ ಹೋಗ್ತಾಳೆ, ಇಲ್ಲ ಅಂದರೆ ಇರ್ತಾಳೆ. ಅದು ಸಂಡೆಯಾ ಮಂಡೆಯಾ ಅಥವಾ ಸಾಟರ್ಡೆ ಅದು ಯಾವುದೂ ಗೊತ್ತಾಗೋದಿಲ್ಲ. ರಜೆ ಇದೆ ಅಂತಲೂ ಸಹ ಗೊತ್ತಾಗೋದಿಲ್ಲ. ಇನ್ನೆಲ್ಲ ಅವಳಿಗೆ ಗೊತ್ತಾಗಬೇಕು. ಹಾಗಿರುವಾಗ ನಾವು ಮಕ್ಕಳಿಗೆ ಅದು ಬರಿ ಇದು ಬರಿ ಇವಾಗಲೇ ಅದನ್ನು ಕಲಿ ಇದನ್ನು ಕಲಿ ಅಂತ ಹೆಚ್ಚು ಪ್ರೆಷರ್ ಹಾಕಬಾರ್ದು. ಸಂಜೆಯ ವ್ಯೂ ಹೇಗಿದೆ ನೋಡಿ. ಆಕಾಶ ತುಂಬ ಸುಂದರವಾಗಿ ಕಾಣ್ತಾ ಉಂಟು. ಅದು ಅಲ್ಲದೆ ಇವತ್ತು ವಿಶ್ವ ಪರಿಸರ ದಿನ ಅಲ್ವಾ. ಹಸಿರಿನ ಮಧ್ಯದಲ್ಲಿ ಹೀಗೆ ಕೂತ್ಕೊಂಡು ಎಲ್ಲವನ್ನು ನೋಡುವುದೇ ಒಂದು ಖುಷಿ. ನೋಡಿ ಹೇಗೆ ಕಾಣ್ತಾ ಉಂಟು. ಇದು ನನ್ನ ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಹೊಸಬರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.